ಹಾಯ್ ಎವ್ರಿವನ್. ಹಿಂದಿನ ವಿಡಿಯೋದಲ್ಲಿ ಹಸಿರು ಕ್ರಾಂತಿಯಿಂದ ಆಗ್ತಕ್ಕಂಥ ಅನುಕೂಲ ಅಂದ್ರೆ ಏನು ಅನ್ನುವಂಥ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿ. ಇನ್ ದ ಲಾಸ್ಟ್ ವಿಡಿಯೋ ವಿ ಡಿಸ್ಕಸ್ಡ್ ಅಬೌಟ್ advantages of green revolution. In this video I am going to discuss about disadvantages of green revolution. ಈ ಒಂದು ವಿಡಿಯೋದಲ್ಲಿ ನಾನು ಹಸಿರು ಕ್ರಾಂತಿಯಿಂದ ಆಗ್ತಕ್ಕಂಥ ಅನುಕೂಲಗಳು ಏನು ಅನ್ನುವಂಥ ವಿಷಯದ ಮೇಲೆ ನಾನು ಮಾತಾಡ್ತೀನಿ. ಸೊ ಮೊದಲನೇದೇನು ಹಸಿರು ಕ್ರಾಂತಿ ಅಂದ್ರೆ ಏನು? ಹಸಿರು ಕ್ರಾಂತಿ ಅಂತಂದ್ರ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚು ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಅಥವಾ ಯೋಜನೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಆ ಯೋಜನೆಯನ್ನ ಹಸಿರು ಕ್ರಾಂತಿ ಅಂತ ನಾವು ಕರಿತೀವಿ. ಈಗ ಈ ಹಸಿರು ಕ್ರಾಂತಿಯಿಂದ ಹಿಂದಿನ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ನಾವು? ಈ ಹಸಿರು ಕ್ರಾಂತಿಯಿಂದ ಆದಂತ ಅನುಕೂಲ ಏನು ಅನ್ನುವಂಥದ್ದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹಸಿರು ಕ್ರಾಂತಿಯಿಂದ ಆಗಿರ್ತಕ್ಕಂಥ ಅನಾನುಕೂಲ ಏನು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡೋದು. ಈಗ ಮೊದಲನೇ ಪಾಯಿಂಟ್ ಏನು ನೋಡ್ರಿ, ಸಣ್ಣ ಮತ್ತು ದೊಡ್ಡ ರೈತರ ಬೆಳವಣಿಗೆ ಅಂತ. ಸಣ್ಣ ಮತ್ತು ದೊಡ್ಡ ರೈತರು ಎನ್ನುವಂತ ಒಂದು ಡಿಸ್ಪ್ಯಾರಿಟಿ, ಒಂದು ಡಿಫರೆನ್ಸ್ ಬೆಳೀತು ಯಾವಾಗ ಗ್ರೀನ್ ರೆವಲ್ಯೂಷನ್ ಆದ ನಂತರ. ಹೆಂಗ ಬೆಳೀತಪ್ಪ ಅಂತಂದ್ರ, ಈಗ ಸ್ವಾತಂತ್ರ್ಯ ಬರೋಕ್ಕಿಂತ ಗ್ರೀನ್ ರೆವಲ್ಯೂಷನ್ ಆಗೋಕ್ಕಿಂತ ಮೊದಲು, ಹಸಿರು ಕ್ರಾಂತಿ ಬರೋಕ್ಕಿಂತ ಮೊದಲು ಏನಿತ್ತಪ್ಪ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಅಂದ್ರೆ ಸಣ್ಣ ಮತ್ತು ದೊಡ್ಡ ರೈತರೆಂಬ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿಲ್ಲ. ಇತ್ತು, ಆವಾಗಲೂ ಕೂಡ ಇತ್ತು. ಸಣ್ಣ ಮತ್ತು ನೀ ಸಣ್ಣ ರೈತ ನಾ ದೊಡ್ಡ ರೈತ ಅನ್ನುವಂಥ ಡಿಫರೆನ್ಸ್ ಬಹಳ ಇರಲಿಲ್ಲ. ಯಾವಾಗ ಹಸಿರು ಕ್ರಾಂತಿ ಬಂತಲ್ಲ, ಅದ್ರ ಡಿಫರೆನ್ಸ್ ಏನಾಯ್ತಪ್ಪ ಅಂದ್ರೆ ಭಾಳ. ಯಾಕಂತಂದ್ರ ಈ ಸಣ್ಣ ರೈತ ಇದ್ದಾವ, ಒಂದ್ 2 ಎಕರೆ 3 ಎಕರೆ ಇದ್ದಾವ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಕ್ಕಾಗಂಗಿಲ್ಲ. 10 ಎಕರೆ ಭೂಮಿ ಇದ್ದಾವ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಹುದು. ಅಂದ್ರೆ ಇಲ್ಲಿ ಏನಾಯ್ತು, ಸಣ್ಣ ರೈತ ನೀನು ದೊಡ್ಡ ರೈತ ಅನ್ನುವಂತ ಒಂದು ಡಿಫರೆನ್ಸ್ ಏನಾಯ್ತಪ್ಪ ಅಂತಂದ್ರೆ ಬೆಳವಣಿಗೆ ಆಯ್ತು ಅನ್ನುವಂಥದ್ದು ಮೊದಲನೇ ಪಾಯಿಂಟ್. ಇದೊಂದು ಡಿಸ್ಅಡ್ವಾಂಟೇಜಸ್. ಇನ್ನು ಎರಡನೇದು, ಅಧಿಕ ಇಳುವರಿ ಕೊಡ್ತಕ್ಕಂಥ ಬೀಜಗಳಿಗೆ ಕೀಟಗಳ ಹಾವಳಿ. ಹೈಬ್ರಿಡ್ ಅಂತ ಹೇಳ್ತೀವಿ ನೋಡ್ರಿ ನಾವು. ಅಧಿಕ ಇಳುವರಿ ಕೊಡ್ತಕ್ಕಂಥ ಬೀಜಗಳು ಅಂದ್ರೆ ಹೈಬ್ರಿಡ್. ಈಗ ಎಲ್ಲರಿಗೂ ನೀವು ಯಾರಾದ್ರೂ ರೈತರು ಇದ್ರಿ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ತದೆ. ನೀವು ಇವನು ಪ್ರಾಕ್ಟಿಕಲಿ ಈಗ ಏನಾದ್ರು ನೀವು ಹೈಬ್ರಿಡ್ ಹಾಕಿದ್ರಿ ಅಂತಂದ್ರ ಅಲ್ಲಿ ಹುಳ ಆಗ್ತಾವ, ಆ ಹುಳುಕ ಆಗ್ತಾವ. ಇದೊಂದು ಬಹಳ ದೊಡ್ಡ ಅನಾನುಕೂಲ ಇದೆ. ನಾವು ಅಧಿಕ ಇಳುವರಿ ಕೊಡ್ತಕ್ಕಂಥ ಬೀಜಗಳ ಉಪಯೋಗ ಮಾಡೋದ್ರಿಂದ ಏನು ಅನಾನುಕೂಲ ಆಗ್ತದಪ್ಪ ಅಂತಂದ್ರೆ, ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೀಟಗಳ ಹಾವಳಿ ಭಾಳ ಇದಕ್ಕೆ. ನಾವು ಅಲ್ಲಿ ಔಷಧ ಹಾಕಬೇಕ, ದಿನ ಪಂಪ್ ತಗೊಂಡ ಔಷಧ ಹೊಡ್ಲಿಕ್ಕೆ ನಿಲ್ಲಬೇಕ. ಆ ಒಂದು ಸಮಸ್ಯೆ ಆಗ್ತತಿ. ಒಂದು ಹುಳಾರಿ ಆಗ್ತಾವು, ನುಸಿರಿ ಆಗ್ತಾವು, ಬೇರೆ ಬೇರೆ ಕೀಟಗಳು ಬಂದು ಆ ಬೆಳೆಯನ್ನು ಹಾಳು ಮಾಡ್ತಕ್ಕಂಥದ್ದು. ಆದ್ರೆ ಮೊದಲು ಇರಲಿಲ್ಲ ಇದು ಯಾವುದು. ಹಸಿರು ಕ್ರಾಂತಿ ಬರೋಕ್ಕಿಂತ ಮೊದಲು ಯಾವುದೇ ರೀತಿಯಾದಂತ ಕೀಟಗಳನ್ನ ಆಗ್ತಿದ್ದಿಲ್ಲ. ನಿಮ್ಮ ಮನಿ ಒಳಗೆ ಹೇಳ್ತಿರ್ತಾರ ನೋಡ್ರಿ ಹಿರಿಯರು, ಆಗೇನು ಬೆಳಿತಿತ್ತಪ್ಪ ಜ್ವಾಳ, ಆಗೇನು ಗೊಂಜಾಳ ಬೆಳಿತಿತ್ತು, ಈಗೇನು ಬೆಳಿತಿತ್ತು ಅದು, ಹಿಂಗೆ ಹೇಳ್ತಿರ್ತಾರ ನೋಡ್ರಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಕೀಟಗಳು. ನಾವು ಬಳಸ್ತಕ್ಕಂಥ ಅಧಿಕ ಇಳುವರಿ ಕೊಡುವ ಬೀಜಗಳು ಅಥವಾ ಹೈಬ್ರಿಡ್ ಬೀಜ ಏನೈತಲ್ಲ, ಅದು ಕೀಟಗಳ ಹಾವಳಿಗೆ ತುತ್ತಾಗ್ತತಿ. ಆ ಒಂದು ಕೀಟಗಳನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಏನಾದ್ರು ಅಲ್ಲಿ ಔಷಧ ಬಳಸಲಿಲ್ಲ ಅಂತಂದ್ರ ಆ ಒಂದು ಬೆಳೆ ಏನಾಗ್ತತಿ, ಕಂಪ್ಲೀಟ್ ಆಗಿ ಹಾಳಾಗಿರ್ತದೆ. ಈ ಹಸಿರು ಕ್ರಾಂತಿಯಿಂದ ಆದಂತ ಅನಾನುಕೂಲ ಏನಂತಂದ್ರ, ಅಲ್ಲಿ ಹಸಿರು ಕ್ರಾಂತಿ ಅಡಿ ಒಳಗ ನಾವು ಬಳಸ್ತಕ್ಕಂಥ ರೈತರು ಬಳಸ್ತಕ್ಕಂಥ ಬೀಜಗಳಿಗೆ ಕೀಟಗಳ ಹಾವಳಿ ಬಾಳ ಇರ್ತತಿ ಅಂತ. ಇದು ಎರಡನೇದು. ಇನ್ನು ಮೂರನೇದೇನು, ಭೂಮಿಯ ಫಲವತ್ತತೆ ನಾಶ ಆಗ್ತತಿ ಅಂತ. ಎಲ್ಲರಿಗೂ ಗೊತ್ತೈತಿ, ನಮ್ಮ ಕಾಲೇಜು ಆವರಣದೊಳಗೆ ಇರ್ತಕ್ಕಂಥ ನೀರನ್ನ ನಾವು ಫಿಲ್ಟರ್ ಮಾಡದೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇದಾಯ್ತಪ್ಪ ಅಂತಂದ್ರ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಅದ್ರ ಜೊತೆಗೆ ಔಷಧಗಳ ಬಳಕೆ, ಅದಕ್ಕ ಅದು ಭೂಮಿಯ ಫಲವತ್ತತೆ ಹಾಳಾಗ್ತತಿ. ನಾವೇನಾದ್ರೂ ಗೊಬ್ಬರ ಜಾಸ್ತಿ ಹಾಕಿದೀವೋ, ಔಷಧ ಜಾಸ್ತಿ ಯೂಸ್ ಮಾಡಿದೀವೋ ಅಂದ್ರೆ ಈಗಿನ ಒಂದು ಹಂತದಲ್ಲಿ, ಈಗಿನ ದಿನಮಾನಗಳಲ್ಲಿ ಏನಪ್ಪ ಅಂತಂದ್ರೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರಾಸಾಯನಿಕಗಳನ್ನ ಬಳಸುವಂತ ಪದ್ಧತಿ ಜಾರಿಯಲ್ಲಿ. ಈಗ ನೋಡ್ರಿ, ನೀವು ರೈತರು ಯಾರಾದ್ರೂ ಇದ್ದಾರ, ಭೂಮಿ ನೀವು ಹೊಲದಾಗ ಹೋಗಿ ನೋಡ್ರಿ, ವೈಟ್ ಕಲರ್ ಪೌಡರ್ ಬಂದಿರ್ತದೆ ನೋಡ್ರಿ ಮ್ಯಾಲ, ಆ ಮಣ್ಣಿನ ಮೇಲೆ. ದಟ್ ಈಸ್ ವೆರಿ ಡೇಂಜರ್. ನೀವು ಹಂಗ ಯೂಸ್ ಮಾಡ್ತಾ ಹೋದ್ರಿ ರಾಸಾಯನಿಕಗಳನ್ನ ಅಂತಂದ್ರ
ಅದೇನಾದ್ರೂ ಮ್ಯಾಲ ವೈಟ್ ಪೌಡರ್ ಬತ್ತಪ್ಪ ಅಂತಂದ್ರ ಆ ಭೂಮಿಯ ಒಂದು ಫಲವತ್ತತೆ, ಆ ಭೂಮಿಯ ಒಂದು ಬೆಳೆಯುವಂತ ಸಾಮರ್ಥ್ಯ ಕಡಿಮೆ ಆಗತೈತಿ ಅಂತ ಅರ್ಥ. ಸೊ ನಾವು ಅಲ್ಲಿ ಏನ್ ಮಾಡ್ಬೇಕು, ಆ ರಾಸಾಯನಿಕಗಳ ಉಪಯೋಗವನ್ನ ನಿಲ್ಲಿಸೇ ಬಿಡಬೇಕು. ಅಲ್ಲಿ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಬೇಕು. ಇಲ್ಲ ಅಂತಂದ್ರೆ ಆ ಭೂಮಿ ಒಂದಲ್ಲ ಒಂದಿನ ಕಂಪ್ಲೀಟ್ ಆಗಿ ಅದು ಬಂಜರು ಭೂಮಿ ಆಗಲೂಬಹುದು. ಸೊ ಇಲ್ಲೇನಾಗುತ್ತೆ, ನಾವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಆ ಭೂಮಿಯ ಫಲವತ್ತತೆಯ ನಾಶ ಆಗುವಂತಹ ಸಂಭವ ಇರ್ತದೆ. ಇನ್ನ ಕೊನೆಯ 4ನೇ ಪಾಯಿಂಟ್ ಏನಂತಂದ್ರ, ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳು ಮಾನವನ ಆರೋಗ್ಯಕ್ಕೆ ಹಾನಿಕಾರಕ. ನೋಡ್ರಿ, ಮೊನ್ನೆ ಒಂದು ನ್ಯೂಸ್ದಾಗ ಬಂದಿತ್ತು, ಒಂದು ಇದ್ರಾಗ ಹುಳುಕೈತೆ ಅಂತ ಹೇಳಾದ್ರೂ ನಾವು ಕಾಯಿಪಲ್ಲೆ ತಗೋಬಾರ್ದಂತೆ. ಹುಳುಕಿಲ್ಲದ ಕಾಯಿಪಲ್ಲೆನ ತಗೋಬಾರ್ದು. ಅಂದ್ರೆ ಚಲೋ ಇದ್ದದ ಕಾಯಿಪಲ್ಲೆ ಈಗ ಫಾರ್ ಎಕ್ಸಾಂಪಲ್ ಸೌತೆಕಾಯಿ ತಗೊಂಡ್ರ ಹುಳುಕಿದ್ದು ತಗೋಬೇಕಂತ. ಯಾಕೆ ಹುಳುಕಿದ್ದು ತಗೋಬೇಕಂತಂದ್ರ ಆ ಒಂದು ಎಲ್ಲಾ ರಾಸಾಯನಿಕ ಗೊಬ್ಬರ ಔಷಧಿ ಅದನ್ನೆಲ್ಲಾ ತಿಂದ ಹುಳ ಬದುಕೈತಿ ಅಂತಂದ್ರ ಅದೊಂದು ಚಲೋ ಕ್ವಾಲಿಟಿ ಸೌತೆಕಾಯಿ ಐತಿ ಅಥವಾ ಚಲೋ ಕ್ವಾಲಿಟಿ ತರಕಾರಿ ಐತಿ ಅಂತ. ಅಲ್ಲಿ ಏನಾದ್ರೂ ಹುಳ ಇರ್ಲಿಲ್ಲ ಅಂತಂದ್ರ ಆ ಹುಳ ತಿನ್ನಕ್ಕೂ ಯೋಗ್ಯ ಇಲ್ಲ ಅಂತ ಅದ ಕಾಯಿಪಲ್ಲೆ. ಅಂದ್ರ ವಿಚಾರ ಮಾಡ್ರಿ, ಯಾವ ಒಂದು ರೀತಿಯಲ್ಲಿ ಈ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಒಂದು ಪ್ರಮಾಣವನ್ನ ನಾವು ಬಳಸ್ಬೇಕು. ಮಾನವನ ಆರೋಗ್ಯಕ್ಕೆ ಬಹಳ ಡೇಂಜರ್ ಅದು. ಈಗ ನೋಡ್ರಿ 30, 35, 40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗತ್ತಾವ. ಕಾರಣ ಇಷ್ಟ, ಈ ರಾಸಾಯನಿಕ ಗೊಬ್ಬರಗಳು ಔಷಧಿಗಳನ್ನ ಬಳಸಿದಂತ ಆಹಾರವನ್ನು ತಗೊಳ್ಳೋದ್ರಿಂದ. ಮೊದಲಿದ್ದಂಥವ್ರೇನೋ 100 ವರ್ಷ ಆರಾಮ್ ಬದುಕ್ತಿದ್ರು, 100-110 ವರ್ಷ ತನಕ ಬದುಕ್ತಿದ್ರು. ಈಗ ಯಾಕೆ ಬದುಕಂಗಿಲ್ಲ ಅಂತಂದ್ರ, ಒಂದ್ ವೇಳೆ ಏನಾದ್ರೂ ಗ್ರೀನ್ ರೆವಲ್ಯೂಷನ್ ಬಂದಿರ್ಲಿಲ್ಲ ಅಂತಂದ್ರ ನಾವು ಹೆಂಗಿರ್ತಿದ್ದೀವಿ ಅಂತಂದ್ರ ಬಹಳ ಸದೃಢವಾಗೇನೆ ಇರ್ತಿದ್ವಿ. ಆ ಗ್ರೀನ್ ರೆವಲ್ಯೂಷನ್ ಬಂದ ನಮ್ಮ ಒಂದು ಆರೋಗ್ಯವನ್ನು ಕೂಡ ಎಲ್ಲ ಹಾಳು ಮಾಡಿ. ದಟ್ ಈಸ್ ನಾಟ್ ಅ ಗ್ರೀನ್ ರೆವಲ್ಯೂಷನ್, ಇಟ್ ಇಸ್ ಅ ಪಾಯ್ಸನ್ ರೆವಲ್ಯೂಷನ್. ಅದನ್ನ ನಾವು ಹೇಳ್ಬೋದು. ಮತ್ತೆ ಹಿಂಗೆ ಬರಿಬೇಡ್ರಿ ಎಕ್ಸಾಮ್ ಅಲ್ಲಿ, ಪಾಯ್ಸನ್ ರೆವಲ್ಯೂಷನ್ ಅಂತ ಬರಿಬೇಡ್ರಿ. ವಿಷಯದ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಯಾಕೆ ವಿಷಯದ ಕ್ರಾಂತಿ ಅಂತಂದ್ರೆ, ಈ ಒಂದು ವಿಷಯದ ಕ್ರಾಂತಿಯನ್ನ ಕಾರಣ ಏನು, ರಾಸಾಯನಿಕ ಗೊಬ್ಬರಗಳು ಔಷಧಿಗಳು ಈ ಹಂತದೊಳಗೆ ಬಂದು ನಮ್ಮ ದೇಶದೊಳಗೆ ಬಂದು ಹೋಗ್ಕೋ. ಅವೇನಾದ್ರೂ ಬಂದಿರ್ಲಿಲ್ಲ ಅಂತಂದ್ರೆ ಜನರ ಆರೋಗ್ಯ ಚಲೋ ಇತ್ತು. 35-40 ವರ್ಷಕ್ಕೆ BP, ಶುಗರ್ ಎಲ್ಲರಿಗೂ ಬರ್ಲಾತಾವ. ಎಲ್ಲರಿಗೂ ಎಷ್ಟೋ ಜನಕ್ಕೆ ಕಡಿಮೆ ವಯಸ್ಸಿನೊಳಗೆ ಹಾರ್ಟ್ ಅಟ್ಯಾಕ್ ಆಗೋದು, ಬೇರೆ ಬೇರೆ ರೋಗಗಳಿಗೆ ತುತ್ತಾಗೋದು. ಬೇಗನೆ ಏನೋ ಒಂದು ಸ್ವಲ್ಪ ಅಟ್ಮಾಸ್ಫಿಯರ್ ಒಳಗೆ ಚೇಂಜ್ ಆದ್ರೆ ಇವು ಜ್ವರ ಬರೋದು, ನೆಗಡಿ ಬರೋದು. ಇವೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಈ ಔಷಧಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ನಾವು ಏನು ಆಹಾರ ಧಾನ್ಯಗಳನ್ನ ಬೆಳೆದು ಅವುಗಳನ್ನ ಸೇವಿಸುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಈ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳು ಮಾನವನ ಆರೋಗ್ಯಕ್ಕೆ ಹಾನಿಕಾರಕ. ಸೊ ಅವುಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ಒಂದು ವಿಚಾರ ಇಲ್ಲಿ ಗೊತ್ತಿಲ್ಲ ನಿಮ್ಗ, ರಾಸಾಯನಿಕ ಗೊಬ್ಬರ ಅಂತಂದ್ರ ಆ ಒಂದು ಹಂತದಲ್ಲಿ ಈ ಒಂದೇನೋ ಆ ಟೈಮಲ್ಲಿ ಮಾತ್ರ ಅದು ಆ ಬೆಳೆಗೆ ಹೆಲ್ಪ್ ಮಾಡ್ತದೆ. ಔಷಧಿ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ, ಅದು ಲಾಂಗ್ ಟರ್ಮ್ ಒಳಗೆ ಯೂಸ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಈ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಬಳಕೆಯ ಪ್ರಮಾಣವನ್ನ ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಸೊ ಇದು ಒಂದು ಕೊನೆಯ ಅನಾನುಕೂಲ, ಹಸಿರು ಕ್ರಾಂತಿಯಿಂದ ಆದಂತ ಕೊನೆಯ ಅನಾನುಕೂಲ. ಇನ್ನು ಐ ವಿಲ್ ಕಮ್ ಟು ಇಂಗ್ಲಿಷ್ ಪಾರ್ಟ್. Disadvantages of green revolution. First disadvantages is disparities between small and big farmers. Earlier, before green revolution, there was no much disparities between big and small farmers. But after introduction of green revolution, the disparity between big and small farmers, it was increased very much. Why? Because green revolution led to more and more production of food grains. When small farmer means the farmer who is having 2 to 3 acre of land, and big farmer means more than 10 acres. If a small farmer can able to produce only 20 or 30 quintal of food grains due to introduction of green revolution. And what about big farmers? Big farmers can produce more and more food grains, and his lifestyle is different. I mean,
Big farmers' lifestyle is different and small farmers' lifestyle is completely different. See what is happening. Actually, this disparity, it wasn't there before Green Revolution. It was there, but the disparity was not much. But after introduction of Green Revolution, the disparity has developed very much. Okay, that is the first disadvantage. Then second disadvantage is HYVC are attacked by pest. Pest ಅಂತಂದ್ರೆ ಈ ಕೀಟಗಳು ಅಂತ ನಾವು ಹೇಳ್ತೀವಲ್ಲ, ಈ ಕೀಟ ಹುಳಗಳು ಅಂತ ಹೇಳ್ತೀವಲ್ಲ, ಅವುಗಳನ್ನ ನಾವು ಪೆಸ್ಟ್ ಅಂತ ಕರಿತೀವಿ. So actually, before Green Revolution, whatever seeds our farmers using, that particular seeds, they were not attacked by pest. They were not attacking by pests. But under Green Revolution, high yielding variety seeds were introduced. Under Green Revolution, high yielding variety seeds were introduced and they were attacked by pests. They were, that food grains used to kill by pest in the growing stages. So that is one of the disadvantage of Green Revolution. Okay, that pest has to be controlled. In order to control pest, what farmers has to do? Farmers has to use pesticides. Again, the cost of production will also increase. Here nowadays, without pesticide, without fertilizers, no crop can be grown nowadays. Each and every crop has to be used fertilizers and pesticides. So for that situation, the reason for that situation is Green Revolution. Okay, so second is, what was the second disadvantage? HYVC means high yielding variety seeds were attacked by pest. Okay, that is the second disadvantage. Then third disadvantage is fertility of land decrease. Fertility means growing capacity of land. Fertility means growing capacity, crop growing capacity of land decreased. That fertility was, it is still decreasing. Why fertility of land decreased is because of the use of fertilizers, pesticides. So you can see, you can go to any field. Okay? You can go to your field and see land carefully, that one kind of white powder will be there on the surface of land. What is the reason for that? The reason is the use of fertilizers. If again farmers keep using fertilizers, then that land become, it will become nil. It will not grow anything after a certain point of time. The fertility of land will decrease very much. So that is the another big disadvantage of decrease in the fertility of land. Then fourth one, use of fertilizers and pesticides are very dangerous to human health. Nowadays, at the age of 30 or 35, 40, some people are getting heart attack and some people are getting BP, sugar, and longevity is decreasing. People are not living 100 years nowadays. Longevity is not there. People are dying at the age of 70, 75, 80. Okay, life expectancy rate is nowadays in India, it is 65 for male and 66 is for female. Average male person in India, he lived up to 65 years. Average, I am talking about average. One of the reason for this is use of fertilizers and pesticides. If they were not introduced, that fertilizers and pesticides, we may not have this kind of problems.
Why we are having such problems is because of use of fertilizers and pesticides. It is very dangerous to human health. Nowadays, kids are not very strong. Kids are not strong. It is because the kind of food that kids are getting, it is grown with the help of fertilizers and pesticides. And high yielding variety seeds are using to grow food grains and other things. So that is why it is very dangerous. It is dangerous to use fertilizers and pesticides. So what our suggestion is for farmers, if it is possible for you people, then try to decrease the use of fertilizers and pesticides. So it is not good for human health. So in the next video, I will start discussing about debate over subsidies. Okay, thank you.